ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮೀನಿನ ಬ್ಲಾಗ್. ಬಂಗುಡೆ ಮೀನು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಇಷ್ಟೊಂದು ಬಂಗುಡೆ ಉಂಟು ಇವತ್ತು. ಮೀನು ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೇನೆ ಅಂಜಲ್ ನೋಡಿ, ಎಟ್ಟಿ ಕ್ಲೀನ್ ಮಾಡಿ ಆಗಿದೆ. ಅಂಜಲ್ ನೋಡಿ, ಇಷ್ಟು ದೊಡ್ಡ ಅಂಜಲ್ ಮೀನು. 5 kg ಇದೆ. ಎಷ್ಟು? 5 kg ಇದೆ ಒಂದು ಮೀನಾ? ಸತ್ಯ ಹೇಳು. ಹೇಳಿದ್ದು ಸುಳ್ಳಾಗಬಹುದು. ಕಲ್ತಿಯ ಬಂಗುಡೆ ಮೀನು ಕ್ಲೀನ್ ಮಾಡ್ಲಿಕ್ಕೆ ಸುಲಭ. ಮಾಡಿ ಬನ್ನಿ. ಅಲ್ಲ, ಹೇಳಿದ್ದು ನೋಡಿ, ಈ ತರ ಕ್ಲೀನ್ ಮಾಡುದು. ಇವತ್ತು ಯಾಕೆ ಒಳಗಡೆ ಕ್ಲೀನಿಂಗ್? ಹೊರಗಡೆ ತುಂಬಾ ಸೆಕೆ, ಬಿಸಿಲು ಉಂಟಲ್ಲ. ಇವಾಗ ಮಧ್ಯಾಹ್ನದ ಹೊತ್ತು, ಹಾಗೆ ಹೊರಗಡೆ ತುಂಬಾ ಬಿಸಿಲು ಉಂಟು. ಮೊಟ್ಟೆ ಉಂಟು ಬೇಕಾ? ಇದರಲ್ಲಿ ಕೂಡ ಮೊಟ್ಟೆ ನೋಡಿ, ಮೀನಷ್ಟು ಸಂದು ಉಂಟು, ಆದ್ರೂ ಕೂಡ ಅದರಲ್ಲಿ ಮೊಟ್ಟೆ ನೋಡಿ. ಮೊಟ್ಟೆ ಬಂಗಡೆ ಬಸಿದೆ ಪೀರಿಗೆ ಮಸ್ಲಿಗೆ ಉಂಟು ಮದುವೆ ಎದಿಗೆ ಮೊನ್ನೆ ತೇಡೆ ಮೀನು ಮಾಡಿದ್ವಿ. ಪದಾರ್ಥ ಕೂಡ ತುಂಬಾ ಒಳ್ಳೇದಾಗಿತ್ತು. ಫ್ರೆಶ್ ಇತ್ತಲ್ಲ ಮೀನು. ಅದು ವಿಡಿಯೋ ಹಾಕ್ಬೇಕು ಅನ್ಕೊಂಡೆ, ಮತ್ತೆ ತಿಂದಾದ್ಮೇಲೆ ನೆನಪಾಯ್ತು ಆಕ್ಚುಲಿ. ಹಾಗಾಗಿ ಬಂಗುಡೆ ಮೀನೆಲ್ಲ ರೆಸಿಪಿ ಎಲ್ಲ ಆಲ್ರೆಡಿ ಶೇರ್ ಮಾಡಿದ್ದೇನೆ ಅಂತ. ಬಂಗುಡೆ ಮೀನೆಲ್ಲ ಮಂಗಳೂರಿನವರಿಗೆ ಬಂಗಡೆ ಮೀನು ರೆಸಿಪಿ ಬೇಕಂತಿಲ್ಲ. ಹೌದು, ಎಲ್ಲರೂ ಮಾಡ್ತಾರೆ. ಫ್ರೈ ಕೂಡ ಮಾಡ್ತಾರೆ, ಗ್ರೇವಿ ಕೂಡ. ಎಷ್ಟು ಮಾಡುದೇ ಬಂಗುಡೆ ಮೀನು. ಹಾಗಾಗಿ ರೆಸಿಪಿ ಎಲ್ಲ ಶೇರ್ ಮಾಡ್ತಾ ಇಲ್ಲ ಈ ವಿಡಿಯೋದಲ್ಲಿ. ಮತ್ತೆ ಅಂಜಲ್ ಮೀನು ಕೂಡ ಉಂಟು, ಅದು ಕಟ್ಟಿಂಗ್ ಕೂಡ ಇವರೇ ಮಾಡ್ತಾರೆ ಇವತ್ತು. ಅದು ಕೂಡ ತೋರಿಸ್ತೇನೆ ವಿಡಿಯೋದಲ್ಲಿ. ಬಂಗುಡೆ ಮೀನು ಹೇಗೆ ಕ್ಲೀನ್ ಮಾಡೋದು ತುಂಬಾ ಸುಲಭ ಇದು. ಅದರ ಬಾಲವನ್ನು ಕಟ್ ಮಾಡಿ, ಅದರ ಸೈಡ್ ಇದಂತಲ್ಲ ಅದನ್ನು ಕಟ್ ಮಾಡಬೇಕು. ಮತ್ತೆ ಫಿನ್ಸ್ ವಿಡಿಯೋ ಅದರ ಮುಖದ ಬಾಯಿ ಇದಾಗಿ ನೋಡಿ, ಈ ರೀತಿಯಲ್ಲಿ ಕಟ್ ಮಾಡಬೇಕು. ಅದರ ಮಂಡೆ ಕೆಲವರು ಕಟ್ ಮಾಡ್ತಾ ಕೆಲವರು ಇರ್ತಾರೆ, ನಾವು ಇರ್ತೇವೆ ಅದರ ಮಂಡೆ. ಜಾಸ್ತಿಯಾಗಿ ಬಂದು ಮಂಡೆ ಇರ್ತಾರಲ್ಲ, ತಿನ್ಲಿಕ್ಕೆನೆ ಟೇಸ್ಟ್ ಅದು. ಮತ್ತೆ ಅದರ ಒಳಗಡೆದೆಲ್ಲ ಈ ತರ ತೆಗಿಬೇಕು ನೋಡಿ. ಈ ತರ ತೆಗೆದು ಅದರ ಸೈಡ್ ಈ ತರ ಕಟ್ ಮಾಡ್ಬೇಕು. ಅದರ ಕೊಡಸು ಎಲ್ಲ ಇರ್ತದಲ್ಲ ಅದನ್ನೆಲ್ಲ ತೆಗಿಬೇಕು. ಬಂಗುಡೆ ಮೀನಲ್ಲಿ ಜಾಸ್ತಿ ಕೊಡಸಿರುವುದಿಲ್ಲ, ಸ್ವಲ್ಪನೇ ಇರುವುದು. ಸ್ವಲ್ಪ ಇದ್ರೂ ಕೂಡ ತೆಗಿಬೇಕು. ಹೇಳಿದ್ದು ಅಂದ್ರೆ ಕೆಲವು ಮೀನಲ್ಲಿ ತುಂಬಾ ಇರ್ತದಲ್ಲ ಕೊಡಸು, ಇದು ಸ್ವಲ್ಪ ಕಡಿಮೆ. ಮತ್ತೆಂತಿರುದು ಮತ್ತೆಂತಿರುದು ಕೊಡಸಲ್ಲ. ಮತ್ತೆ ಈ ತರ ನಡುವಲ್ಲಿ ಕಟ್ ಮಾಡಿದ್ರೆ ಅದರ ಮೊಟ್ಟೆ ಇದ್ರೆ ನೋಡಿ, ಇದರಲ್ಲಿ ಮೊಟ್ಟೆ ಇಲ್ಲ ಅಂತಲ್ಲ, ತುಂಬ ಸಣ್ಣ ಮೊಟ್ಟೆ ಅಂತ. ಇದೆಲ್ಲ ಬ್ಲ್ಯಾಕ್ ಇದ್ದದೆಲ್ಲ ಕ್ಲೀನ್ ಮಾಡಬೇಕು. ಅದು ವಾಶ್ ಮಾಡುವಾಗ ಕೂಡ ಕ್ಲೀನ್ ಮಾಡಬೇಕು. ಇನ್ನು ಇಷ್ಟು ಬಂಗುಡೆ ಉಂಟು, ಎಲ್ಲ ಸೇಮ್ ಅದೇ ರೀತಿಯಲ್ಲಿ ಕಟ್ ಮಾಡಬೇಕು. ಇವಾಗ ಅಂಜಲ್ ಮೀನು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಅದರ ಸೈಡ್ ಎಲ್ಲ ತೆಗಿಬೇಕು, ಅದರ ಡೀಲ. ಮತ್ತೆ
ಎರಡು ಸೈಡಿದ್ದು ಕೂಡ ಈ ಥರ ತೆಗಿಬೇಕು. ಅದರ ಮುಖ ಒಳಗಡೆ ನೋಡಿ, ರೆಡ್ ಕಲರ್ ನಮಗೆ ಅಲ್ಲಿ ನೋಡಿ ಅಂತ ಅದು ಕಾಣ್ತಾ ಉಂಟ ನಿಮಗೆ, ನೋಡಿ ಕಲ್ಲು. ನನಗಂತೂ ಈ ಮೀನೆಲ್ಲ ಕಟ್ ಮಾಡಿದ್ದು ಗೊತ್ತಿಲ್ಲ, ಅದಕ್ಕೆ ಇವರು ಕಟ್ ಮಾಡೋದು ಆಯ್ತಾ. ಕಟ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತಲ್ಲ, ಆ್ಯಕ್ಚುಲಿ ಇವರಿಗೆ ಟ್ರೈನಿಂಗ್ ಮಾಡಿದ್ದು ನಾನೇ ಅಲ್ವನ ಅಲ್ವಾ. ಫಿಶ್ ಕ್ಲೀನಿಂಗ್ ಕಟ್ಟಿಗೆಲ್ಲ ನಾನೇ ಕಲಿಸಿದಲ್ಲ. हाँ हूँ करने अब ये तो होता है. ನೋಡ್ರಿ ಅದರ ಹೊಟ್ಟೆ ಇದೆಲ್ಲ ತೆಗಿಬೇಕು ನೋಡಿ ಈ ಥರ. ಏನಾಯಿತು, ಇದರಲ್ಲಿ ಕೊಡಸ್ ಎಲ್ಲ ಇರುವುದಿಲ್ಲ, ಕಟ್ಟಿ ನಾವು ಹೊರಗಡೆ ಹೋಟೆಲಿಗೆಲ್ಲ ಹೋದ್ರೆ ಒಂದು ಪೀಸಿಗೆ 500 ತಗೊಳ್ತಾರೆ. मोठे होटल ना इथं जाणार था घेऊन असले. ಬರೀ ಈಗನೇ ಫ್ರೈ ಮಾಡಿ ತಿನ್ನುವಂತ ಆಗ್ತದಲ್ವ ನಾವು. ಪೀಸ್ ನೋಡಿ,
ಹೊರಗಡೆ ಬೆಕ್ಕು ಕಾಯ್ತಾ ಉಂಟು. ಅದಕ್ಕೆ ವೇಸ್ಟ್ ಎಲ್ಲ ಇಟ್ಟಿದ್ದೇನೆ, ಮತ್ತೆ ಹೊರಗಡೆ ಒಟ್ಟಿಗೆ ಹಾಕುವ ಅಂತ. ಈ ಥರ ಫಿಶ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಮಡಿಕೆ. ಫಿಶ್ ಎಲ್ಲ ಕಟ್ ಮಾಡಿ ಆಯಿತು. ಅದು ಏನು ಮಾಡ್ಲಿಕ್ಕಾ? ಫ್ರೈಯಾ? ಫ್ರಿಜ್ಜಲ್ಲಿ ಇಡುವ, ಮತ್ತೆ ಫ್ರೈ ಮಾಡುವ. ಹಾಂ, ಇದಕ್ಕೆ